DFO से रिक्वेस्ट करती हूँ कि आपकी वजह से ऑनलाइन बंद हो गया है तो राशन कार्ड भी बन जाएगा। और सबसे रिक्वेस्ट करती हूँ कि सब DFO वाले का साथ दें और इतना कहते हुए बात खत्म करती हूँ। थैंक यू। 25 ಮೇಡಮ್ ಅಲ್ಲ ಅದು ಕನ್ನಡದಾಗ ಹೇಳಂತ ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋದು ಅವ್ರು ಏನು ಹೇಳಿದ್ರು ಕನ್ನಡ ಹೇಳ್ದ ಮೂರು ತಿಂಗಳ ಮಂದಿ ರೇಷನ್ ಹಾಕೋದು, ಆಮೇಲೆ ಎಲೆಕ್ಷನ್ ಆಗೋದವಲ್ಲ, ರೇಷನ್ ಆಗ್ಲಿಲ್ಲ, ಈ ಕಾರ್ಡಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಇನ್ನೊಂದ್ಸಲ ಆನ್ಲೈನ್ ಮಾಡ್ತಂದ್ರೆ ಮಾಡ್ತಿಲ್ಲ ನಾವು. ಮತ್ತೆ ಹೋಗಿ ಫಾರಂ ಕೊಟ್ರಿ, ಇದಕ್ಕೆ ತಾಲೂಕು ಆಫೀಸ್ ಹೋಗಿ ಅರ್ಜಿ ಮಾಡಿ ಬಂದಿರಿ. ಅದು ಇನ್ನೊಂದು ಕಾಪಿ ಮಾಡಿ ಇನ್ನೊಂದು ಅರ್ಜಿ ಮಾಡಿದ್ರೆ ಇನ್ನೊಂದು ಮಾಡಿದ್ರಿ, ಆದ್ರೂ ಕೂಡ ಬಂದಿಲ್ಲ ನಮ್ಗೆ ರೇಷನ್ ಕಾರ್ಡ್. ಆದ್ರೆ ಇದು ಕಾರ್ಡ್ ಇವರು ಬಂದು ನಮಗೆ ಅಲ್ಲಿ ಈಗ FIR ಕೊಟ್ಟು ಬಂದಿದ್ರು ನಮ್ಗೆ. ಯಾವ್ದು ಫಾರಂ ತಗೊಂಡ್ರೆ ಅವ್ರ ಕೈಲಿ ತಗೊಂಡೆ ಅರ್ಜಿ ಮಾಡಿಸಿ ಕೊಟ್ಟಿದ್ದೀವಿ, ಆದ್ರೂ ಕೂಡ ಬಂದಿಲ್ಲ. ಈಗ ನನಗೆ ರೇಷನ್ ಕಾರ್ಡು ಬೇಕು, BPL ಕಾರ್ಡ್, APL ಬೇಡ, ನಮಗೆ BPL ಕಾರ್ಡೇ ಬೇಕು. ಯಾಕಂದ್ರೆ ನಮ್ಗೆ ಈ ಕಾರ್ಡ್ ಬಂದು ಕೂಡ 4 ವರ್ಷ ಮೇಲೆ ಆಯ್ತು, ಆದ್ರೂ ಕೂಡ ಇದ್ರ ಕಾರ್ಡ್ಗೆ ಏನೂ ಹಾಕಿಲ್ಲ. 3 ತಿಂಗಳ ಹಾಕಿ ಎಣ್ಣೆ ಹಾಕೋದು 6 ತಿಂಗಳ, ಆಮೇಲೆ ಎಣ್ಣೆ ಬರೋದು ಏನ್ ಬರಲ್ಲಮ್ಮ, ನೀವು ತಾಲೂಕು ಆಫೀಸ್ ಹೋಗೋಣ ಅಂದ್ರು. ತಾಲೂಕು ಆಫೀಸ್ಗೆ ಹೋಗಿ ಫುಡ್ ಆಫೀಸರ್ ಸೈನ್ ಮಾಡಿದ್ವಿ, ಯಾರು ಅಜಪ್ಪ ಸರ್ ಸೈನ್ ಮಾಡಿ ಕೊಟ್ಟಾರ. ಆದ್ರೂ ಕೂಡ 7 ತಿಂಗಳ ಇದು ರೇಷನ್ ಹಾಕಿಲ್ಲ. 3 ತಿಂಗಳು ಹೋದ್ರೆ ಚಿಂಗನೆ ಆಗಿರೋ 4 ಲೀಟರ್ ಹಾಕಿದ ಅಷ್ಟೇ. ಇದಕ್ಕೆ ಆಮೇಲೆ ಇನ್ನೊಂದ್ಸಲ ಬರಲ್ಲಮ್ಮ ಅಂತ 2 ಲೀಟರ್ ಹಾಕಿದ್ರು ಇನ್ನೊಂದು ತಿಂಗಳ. ಆಮೇಲೆ ಈ ಕಾರ್ಡ್ ಬಂದು ಮತ್ತೆ ಇನ್ನೊಂದು ಜಿರಾಕ್ಸ್ ಮಾಡಿ ಇವ್ರಿಗೆ ಕೊಟ್ಟು ಅದು ಇದು ಫಾರಂ 10 ರೂಪಾಯಿ ಫಾರಂ ತಗೊಂಡು ಇರ್ತಾರೆ, ಅರ್ಜಿ ಮಾಡ್ಕೊಡ್ರಿ. ಆದ್ರೆ ಈ ಮೈಬನಗರಿಗೆ ಕೊಟ್ಟಾರಲ್ಲ ಇವರು.